ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನಸ್ಸು ಪವಿತ್ರವಾಗಬೇಕಾದರೆ ಮನೋಭಿಮಾನಿಯಾದ ಮಹರುದ್ರದೇವರ ಅನುಗ್ರಹ ಬೇಕು. ಮಾತು ಹಾಗೂ ಮನಸ್ಸು. ಮಾತಿಗೆ ಅಭಿಮಾನಿ ರುದ್ರಾಣಿ, ರುದ್ರನ ಹೆಂಡತಿಯಾದಂತಹ ಪಾರ್ವತಿ ಅಥವಾ ಭವಾನಿ ಉಮಾದೇವಿ. ಮನಸ್ಸಿಗೆ ಅಭಿಮಾನಿ ಮಹರುದ್ರದೇವರು. ಜೀವನದಲ್ಲಿ ಇದೆರಡೂ ಚೆನ್ನಾಗಿ ಇದ್ದರೆ ಬದುಕು ಹಸನಾಗಿ ಇರುತ್ತೆ. ನಮ್ಮ ಮಾತಿನಿಂದ ಯಾರಿಗೂ ನೋವಾಗಬಾರ್ದು. ನಮ್ಮ ಮನಸ್ಸು ಹೇಗೆ ಇರುತ್ತೋ ಅದಕ್ಕೆ ತಕ್ಕಂತೆ ನಮ್ಮ ನಡವಳಿಕೆ, ನಮ್ಮ ನಡೆ, ನುಡಿ, ಮಾತು, ವ್ಯವಹಾರ ಇರುತ್ತೆ. ಪ್ರಕೃತದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಸ್ಕಾಂದ ಪುರಾಣದ ಒಂದು ಶ್ಲೋಕವನ್ನು ಕೋಟ್ ಮಾಡ್ತಾರೆ. ಉಮಾ ವೈ ವಾಕ್ ಸಮುದ್ದಿಷ್ಠ ಮನೋರುದ್ರ ಉದಾಹೃತಃ ತದೇತತ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ ಅಂಥೇಳಿ. ಉಮಾದೇವಿ ವಾಕ್ ಅಭಿಮಾನಿ, ಮನೋಭಿಮಾನಿಯಾದ ಮಹರುದ್ರದೇವರು. ಇವರಿಬ್ಬರೂ ಜತೆಗೂಡಿ ಇರ್ತಾರೆ. ಎಂದೂ ಇವರಿಗೆ ವಿಯೋಗ ಇಲ್ಲ ಎನ್ನುವ ಚಿಂತನೆಯನ್ನು ಮಾಡಿದರೆ ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತ ಸ್ಕಾಂದ ಪುರಾಣದ ಶ್ಲೋಕ. ಆಚಾರ್ಯರು ಅದನ್ನು ಸೂತ್ರಭಾಷ್ಯದಲ್ಲಿ ಕೋಟ್ ಮಾಡುವ ಉದ್ದೇಶ, ಲಯವನ್ನು ಚಿಂತನೆ ಮಾಡುವ ಸಂದರ್ಭದಲ್ಲಿ ಯಾರು ಯಾರಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಹೇಳಿದರು. ವಾಕ್ ಮನಸ್ಸಿನಲ್ಲಿ ಲಯ ಹೊಂದತ್ತೆ ಅಂತ. ಇಲ್ಲಿ ಉಮಾದೇವಿ ರುದ್ರದೇವರ ಪ್ರಸಕ್ತಿ ಬರಲಿಲ್ಲ. ಅದಕ್ಕೆ ಆಚಾರ್ಯರು ವಾಕ್ ಅಂದರೆ ಉಮಾದೇವಿ, ಮನಸ್ ಅನ್ನುವ ಪದದಿಂದ ರುದ್ರದೇವರನ್ನು ಸ್ವೀಕಾರ ಮಾಡಬೇಕು. ಹಾಗಾದರೆ ವಾಕ್ ಅಭಿಮಾನಿಯಾದ ಉಮಾದೇವಿಯು ಮನೋಭಿಮಾನಿಯಾದ ರುದ್ರದೇವರಲ್ಲಿ ಲಯವನ್ನು ಹೊಂದುತ್ತಾಳೆ ಅಂತ ಸೂತ್ರದ ಅರ್ಥ ಅಂತ ಶ್ರೀಮದಾಚಾರ್ಯರು ಹೇಳಿ, ವಾಕ್ ಹಾಗೂ ಮನಸ್ಸಿಗೆ ಉಮಾದೇವಿ ಹಾಗೂ ರುದ್ರದೇವರು ಅಂತ ಕರೆದದ್ದು ಎಲ್ಲುಂಟು ಅನ್ನೋದಕ್ಕೆ ಸ್ಕಾಂದ ಪುರಾಣದ ಮಾತನ್ನು ಕೋಟ್ ಮಾಡಿದ್ದಾರೆ. ವಿಶೇಷವಾಗಿ ನಾವು ತೆಗೆದುಕೊಳ್ಳಬೇಕಾದ ಅಂಶ ಏನು ಅಂದರೆ, ಉಮಾದೇವಿ ಹಾಗೂ ರುದ್ರದೇವರು ಕೂಡಿ ಇರ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ದಾಂಪತ್ಯ ಜೀವನ ಸುಖವಾಗಿ ಇರುತ್ತೆ. ಜೊತೆಯಲ್ಲಿ ಮಾತು ಹಾಗೂ ಮನಸ್ಸುಗಳು ಮೇಳನ ಆದಾಗ ಆ ಔಟ್ಪುಟ್ ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ನಾವಂತೀವಲ್ಲ, ಮನಃಪೂರ್ವಕವಾಗಿ ನೀವು ಮಾತಾಡಿಲ್ಲ, ಕೇವಲ ಮೇಲು ನೋಟಕ್ಕೆ ನೀವು ಮಾತಾಡಿದ್ದೀರಿ. ಹಾಗಾಗಬಾರದು. ಶುದ್ಧವಾದ ಮನಸ್ಸಿನಿಂದ ದೇವರನ್ನು ಆರಾಧನೆ ಮಾಡಿದರೆ ನಮಗೆ ನಮ್ಮ ಅಭೀಷ್ಟಗಳನ್ನೆಲ್ಲ ಯಾವುದು ಯೋಗ್ಯವೋ ಅದನ್ನು ಈಡೇರಿಸ್ತಾನೆ. ಈ ನಿಮಿತ್ತದಿಂದ ಮನೋಭಿಮಾನಿಯಾದ ಮಹರುದ್ರದೇವರು ಹಾಗೂ ಪಾರ್ವತಿ ಇವರ ಕಲ್ಯಾಣ ಅಂದರೆ ಕೂಡಿ ಇರೋದು. ಇದು ಒಂದು ಕಲ್ಯಾಣ ಹೌದು. ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವುದಾದರೆ ಇವರಿಬ್ಬರು ಜೊತೆಯಲ್ಲಿ ಇರ್ತಾರೆ, ಮಾತು ಹಾಗೂ ಮನಸ್ಸುಗಳು ಸರಿಯಾಗಿ ಇದೆ ಅಂತಾದರೆ ಮನುಷ್ಯನ ಜೀವನ ಚೆನ್ನಾಗಿ ಇರುತ್ತೆ. ವಿಶೇಷವಾಗಿ ಪುರಂದರದಾಸರ ಒಂದು ಸುಂದರವಾದ ಕೃತಿ, ಅದು ತಂದೆ ಪುರಂದರ ಅಂತಾನೂ ಅಂಕಿತ ಇದೆ, ಪುರಂದರದಾಸರ ಕೃತಿ ಅಂತಾನೂ ಪ್ರಸಿದ್ಧಿ ಇದೆ. ಮುಖ್ಯವಾಗಿ ತಥ್ಯಾಂಶ ತುಂಬ ಚೆನ್ನಾಗಿದೆ. ಆ ಕೃತಿಯಲ್ಲಿ ಒಟ್ಟು 74-75 ಪದ್ಯಗಳಿದ್ದಾವೆ. ಅಷ್ಟನ್ನೂ ಒಟ್ಟಿಗೆ ವರ್ಣನೆ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಅದನ್ನು 3 ಭಾಗವಾಗಿ, ಏಕೆಂದರೆ ಎಲ್ಲ ಪದ್ಯಗಳು ಪಾರಾಯಣಕ್ಕೆ ಯೋಗ್ಯ, ಎಲ್ಲದರ ಅರ್ಥಚಿಂತನೆಯನ್ನು ಮಾಡಿದರೆ ತುಂಬ ಪುಣ್ಯ. ಪುರಂದರದಾಸರ ಸಾಹಿತ್ಯ ತುಂಬ ಸುಲಭವಾದದ್ದು, ಅದೊಂದು ದೊಡ್ಡ ಉಪಕಾರ ಅವರದು. ಪದಗಳ ವಿನ್ಯಾಸ, ಪದಗಳ ಜಾಡು ಸುಲಭವಾದದ್ದನ್ನು ಬಳಸಿರ್ತಾರೆ. ಈ ದಿಶೆಯಲ್ಲಿ ಅದರ ವಿವರಣೆಯನ್ನು ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ಹೆಸರನ್ನೇ ಪಾರ್ವತಿ ಕಲ್ಯಾಣ ಅಂತ ಕೊಟ್ಟಿದ್ದಾರೆ ಪುರಂದರದಾಸರು. ಅಂಗಜ ಜನಕಗೆ ಮಂಗಳ ಮಹಿಮಗೆ ಹಿಂಗದೆ ಲಕ್ಷ್ಮೀ ಗೆರಗುವೆವು, ಹಿಂಗದೆ ಪ್ರೇಮದ ನಂದ ತೀರ್ಥರ ಪಾದಾಂಬುಜಕ್ಕೆರಗಿ ವಂದಿಸುವೇನು. ಪ್ರಾರಂಭದಲ್ಲೇ ಮಂಗಲಾಚರಣೆಯನ್ನು ಮಾಡಿ ಗ್ರಂಥವನ್ನು ರಚನೆ ಮಾಡುವ ಪದ್ಧತಿ. ಮಂಗಲಾಚರಣೆ ಅಂದರೆ ವಿಘ್ನಗಳು ಬಾರದಂತೆ ಗ್ರಂಥ ಸಮಾಪ್ತಿ ಆಗಲಿ ಅಂತ ಬೇಡೋದು. ಅದನ್ನು ಯಾರಲ್ಲಿ ಬೇಡಬೇಕು? ಯಾರಿಗೆ ವಿಘ್ನಗಳೇ ಇಲ್ಲ ಅವನನ್ನು ನಾವು ಬೇಡಬೇಕು. ಯದ್ಯಪಿ ಗಣಪತಿಗೆ ವಿಘ್ನಗಳು ಇಲ್ಲ ಅಂತ, ಗಣಪತಿಗೂ ವಿಘ್ನಗಳು ಇಲ್ಲದಂತೆ ಅನುಗ್ರಹ ಮಾಡುವ ಶಕ್ತಿಯನ್ನು ಕೊಟ್ಟವನು ಗಣಪತಿಯ ಅಂತರ್ಯಾಮಿಯಾದ ವಿಶ್ವಂಭರ. ಈ ದಿಶೆಯಲ್ಲಿ ಸಾಮಾನ್ಯವಾಗಿ ಭಗವಂತನನ್ನು ಮೊದಲು ಸ್ತೋತ್ರ ಮಾಡಿ
ನಂತರದಲ್ಲಿ ಅವನ ಒಡತಿಯಾದ ಜಗದಂಬೆಯನ್ನು ಸ್ತೋತ್ರ ಮಾಡಿ, ಅವನ ಮಗನಾದ ವಾಯುದೇವರನ್ನು ಸ್ತೋತ್ರ ಮಾಡಿ ಗ್ರಂಥ ರಚನೆ ಮಾಡುವ ಪದ್ಧತಿ ಪುರಾಣಗಳಲ್ಲೂ ನಾವು ಕೇಳ್ತೇವೆ. ಮಹಾಭಾರತದಂತಹ ಉದ್ಗ್ರಂಥದಲ್ಲೂ ನಾರಾಯಣಂ ಅಂಥೇಳಿ ಪ್ರಾರಂಭ ಮಾಡಿ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಅಂತ ವ್ಯಾಸರು ಈ ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ. ಅದನ್ನೇ ದಾಸರು ಮೊದಲು ಅಂಗಜ ಜನಕ ನಮ್ಮ ಭಗವಂತನಿಗೆ ಅವನು ಅಂಗದಿಂದ ಜನ್ಯನಾದಂತಹ ಮುಖ್ಯವಾಗಿ ಮನ್ಮಥನ ಜನಕ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಮನಸ್ಸು ವಿಚಲಿತವಾಗೋದು ಮನ್ಮಥನ ಚೇಷ್ಟೆಗಳಿಂದ. ಈಗ ನಾವು ಇಲ್ಲಿ ಸ್ತೋತ್ರ ಮಾಡಲಿಕ್ಕೆ ಹೊರಟಿರೋದು ಮನ್ಮಥನನ್ನು ಸುಟ್ಟ ಮಹರುದ್ರದೇವರ ಸ್ತೋತ್ರ, ಅವರ ಕಲ್ಯಾಣ. ಹೇ ಮಹರುದ್ರದೇವರೇ, ವಿಷಯಗಳ ಕಡೆ ನನ್ನ ಮನಸ್ಸು ಹೋಗದೇ ಇರುವಂತೆ ಅನುಗ್ರಹ ಮಾಡಿ ಅಂತ ಕೇಳುವ ಅಂದರೆ ಆ ರುದ್ರದೇವರಂತಾರೆ, ಮನಸ್ಸು ನಿಮ್ಮ ಮನಸ್ಸು ಬೇರೆ ಕಡೆ ಹೋಗದಂತೆ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ, ಅದು ನನ್ನ ತಾತನ ಅನುಗ್ರಹದಿಂದ ಅಂಥೇಳಿ ಮೊದಲು ಅಂಗಜ ಪ್ರಸಂಗಕ್ಕೆ ತಕ್ಕಂತೆ ಬಹಳ ದಾಸರು ಎಷ್ಟು ಸುಂದರವಾಗಿ ಮನ್ಮಥನಿಗೆ ಜನಕನಾದ ಭಗವಂತ ಅಂತ. ಯಾಕೆಂದರೆ ಮನ್ಮಥನನ್ನು ಸುಟ್ಟವರು ಇವರು ಮಹರುದ್ರದೇವರು. ನಮ್ಮ ಮನಸ್ಸು ತುಂಬ ಹಾಳಾಗ್ತಾ ಇರುತ್ತೆ ವಿಷಯಗಳ ಕಡೆ ಧಾವಿಸಿ. ಅದಕ್ಕೆ ಈ ಒಂದು ಸುಂದರವಾದ ಭಗವದ್ ರೂಪವನ್ನು ಚಿಂತನೆ ಮಾಡಿ ನಾರಾಯಣ ಕೃಷ್ಣ ಗೋವಿಂದ ಥೇಳಿ ಬಿಡಬಹುದಾಗಿತ್ತು. ಅಂಗಜ ಜನಕಗೆ ಮಂಗಳ ಮಹಿಮಗೆ, ಅವನ ಮಹಿಮೆಗಳೆಲ್ಲ ಪರಮ ಮಂಗಲಕರವಾದದ್ದು ಭಗವಂತನ ಮಹಿಮೆ. ಹಿಂಗದೆ ಲಕ್ಷ್ಮಿಗೆ ಎರಗುವೆವು, ಸ್ವಲ್ಪವೂ ಹಿಂಜರಿಯದೆ ಅವನ ಪತ್ನಿಯಾದ ಲಕ್ಷ್ಮೀದೇವಿಗೂ ಎರಗುತ್ತೇವೆ, ನಮಿಸ್ತೇವೆ. ಹಿಂಗದೆ ಪ್ರೇಮದ ನಂದ ತೀರ್ಥರ, ಹಿಂಗದೆ ಯಾವ ತರಹದ ಇದು ಆಬ್ಲಿಗೇಷನ್ ಅಂತಲ್ಲ, ತುಂಬ ಸಂತೋಷದಿಂದ. ಅದಕ್ಕೆ ಪ್ರೇಮದಿ ಅಂತಾರೆ. ನೀನು ದೇವತಾ ಕಾರ್ಯವನ್ನು ಮಾಡಬೇಕಾದರೆ ಒತ್ತಾಯದಿಂದ ಮಾಡಬೇಡ, ಇದೊಂದು ಭಾಗ್ಯ ಅಂತ ಸಂತೋಷದಿಂದ ಮಾಡು, ಪ್ರೇಮದಿಂದ ಮಾಡು. ಆನಂದ ತೀರ್ಥರ ಪಾದಾಂಬುಜಕ್ಕೆ ಎರಗಿ ವಂದಿಸುವೆನು, ಅವರ ಪಾದಕಮಲಗಳಿಗೆ ನಮಿಸಿ ನಾನು ವಂದನೆಯನ್ನು ಮಾಡ್ತೇನೆ. ವದಿ ಅಭಿವಾದನ ಸ್ತುತ್ಯೋಹು ಅಂತ. ಅದಕ್ಕೆ ವಂದನೆ ಅನ್ನೋದಕ್ಕೆ ನಮಸ್ಕಾರ ಮಾಡೋದು, ಸ್ತೋತ್ರ ಮಾಡೋದು ಎಲ್ಲವೂ ಆಗತ್ತೆ. ಇನ್ನು ರುದ್ರದೇವರ ಚಿಂತನೆಯನ್ನು ಮಾಡ್ತಾ ಅವರೇ ಅಲ್ವಾ ಇದಕ್ಕೆ ಪ್ರಧಾನವಾದ ಪಾತ್ರ ಈ ಕೃತಿಗೆ. ಅವರನ್ನು ಸ್ತೋತ್ರ ಮಾಡ್ತಾರೆ. ಗಂಗೆಯ ಜಡೆಯಲ್ಲಿ ಧರಿಸಿಪ್ಪ ದೇವನೇ, ನಂದಿ ವಾಹನನೇ ಶಂಕರನೇ, ಅಂಬಿಕಾ ದೇವಿಯ ಅಮರ ವಂದಿತನೇ, ನಂಜುಂಡ ಪಾಲಿಸು ನಿಜಮತಿಯ. ನೀನು ಎಂಥವನು? ಗಂಗೆಯ ಜಡೆಯಲ್ಲಿ ಧರಿಸಿಪ್ಪ ದೇವನೇ. ಗಂಗಾಧರ ಎಷ್ಟು ಚೆನ್ನಾಗಿದೆ ನೋಡಿ ದಾಸರ ಚಿಂತನೆ. ದೇವರ ಪೂಜೆಯನ್ನು ಮಾಡಬೇಕಾದರೆ ಮೊದಲು ಮಾಡಬೇಕಾದದ್ದು ಸ್ನಾನ ಅಲ್ವಾ? ನಾವು ಸ್ನಾನ ಮಾಡದೆ ದೇವರ ಪೂಜೆಯನ್ನು ಮಾಡೋದು ಹೇಗೆ? ಅದಕ್ಕೆ ಅವರಂದರು ಗಂಗಾಧರ, ಗಂಗಾ ಅಂತ ಚಿಂತನೆ ಮಾಡು, ಸ್ನಾನ ಮಾಡಿದ ಪುಣ್ಯ ಬಂತು. ಗಂಗೆಯಲ್ಲಿ ನೀನು ಮುಳುಗಿದಾಗೂ ಭಗವತ್ ತತ್ವವನ್ನು ಚಿಂತನೆ ಮಾಡಿ ಆ ಭಗವಂತನೇ ಇಲ್ಲಿದ್ದು ಪವಿತ್ರೀಕರಿಸ್ತಾನೆ. ನನ್ನ ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ, ಗಂಗೆಯ ಸ್ಮರಣೆಯನ್ನು ಮಾಡಿದರೆ ನಾವು ಪವಿತ್ರರಾಗ್ತೇವೆ. ಆದ್ದರಿಂದ ಗಂಗೆಯ ಜಡೆಯಲ್ಲಿ ಅವನ ಜಟಾಜೂಟದಲ್ಲಿ ಗಂಗೆಯನ್ನು ಹೆತ್ತಿದ್ದರಿಂದ ಸ್ಮರಣೆ ಮಾಡಿದ್ದರಿಂದ ನಾವು ಸ್ನಾನ ಮಾಡಿದ ಪಾವಿತ್ರತೆಯನ್ನು ಪಡೆದ್ವಿ. ಮುಂದೆ ನಂದಿ ವಾಹನನೇ ಶಂಕರನೇ, ಅವನ ವಾಹನ ನಂದೀಶ್ವರ, ಎತ್ತು ಧರ್ಮದ ಸಂಕೇತ. ನಾನು ಸ್ನಾನ ಮಾಡಿ ಮುಂದೆ ಮಾಡೋದೇನು? ನನಗೆ ಹೇಳಿದ ಧರ್ಮಾಚರಣೆಯನ್ನು ಮಾಡ್ತೇನೆ, ಅದು ಧರ್ಮದ ಸಂಕೇತ ಅಂತದು ಎತ್ತು. ಭಾಗವತ ಹೇಳುತ್ತಲ್ಲ, ಅದಕ್ಕೆ 4 ಪಾದ ಧರ್ಮಕ್ಕೆ. ಅದು ಎತ್ತಿನ ರೂಪದಲ್ಲಿ ಇತ್ತು, ಭೂದೇವಿ ಗೋರೂಪದಲ್ಲಿ ಇದ್ಲು ಅಂತ. ನಂದಿ ವಾಹನ, ಯದ್ಯಪಿ ರುದ್ರದೇವರ ವಾಹನ, ಆದರೆ ಅದು ಒಂದಕ್ಕೊಂದು ನಾವು ಚಿಂತನೆಯನ್ನು ಮಾಡೋದಾದರೆ ಸ್ನಾನ ಮಾಡಿದೆ, ಗಂಗೆ ಸ್ಮರಣೆ ಮಾಡಿ, ಗಂಗಾಧರನ ಸ್ಮರಣೆ ಮಾಡಿ ಶುದ್ಧನಾದ ಮೇಲೆ ಮಾಡಬೇಕಾದದ್ದೇನು? ಧರ್ಮಾಚರಣೆ. ಆ ಧರ್ಮದ ದೇವತೆ ಯಾವುದು? ಅದನ್ನು ಎತ್ತು ಅಂತ. ಯಾಕೆ ಮಧ್ವರ ಚರಿತ್ರೆಯಲ್ಲಿ ಬರುತ್ತೆ, ಮಧ್ವಾಚಾರ್ಯರು ಕೂಸಿದ್ದಾಗ ಎತ್ತಿನ ಬಾಲವನ್ನು ಹಿಡಿದುಕೊಂಡು ಹೋಗಿದ್ದರು. ಬಂದ ಮೇಲೆ ಎಲ್ಲರಿಗೂ ಸಂತೋಷ ಆಯಿತು. ಎತ್ತಿನ ಬಾಲ ಅಲ್ಲ, ನಾನು ಧರ್ಮದ ಬಾಲವನ್ನು ಹಿಡಿದುಕೊಂಡು ಹೋದವನು ಅಂತ ತೋರಿಸ್ಲಿಕ್ಕೆ. ಹಾಗಾಗಿ ನಂದಿ ವಾಹನನೇ ಶಂಕರನೇ, ನೀನು ಶಂಕರ, ಶಂಕರೋತಿ,
ಶ ಅಂದರೆ ಸುಖ. ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂಥ ಸುಖವನ್ನು ಕೊಡುವುದರಿಂದ ನೀನು ಶಂಕರ. ಅಂಬಿಕಾದೇವಿಯ ಅಮರ ವಂದಿತನೆ. ಮತ್ತು ಅಂಬಿಕಾದೇವಿಗೆ ಬಹಳ ಬೇಕಾದವನು, ಅಂಬಿಕಾದೇವಿಯೇ ಮೊದಲಾದ ಎಲ್ಲ ಅಮರರಿಂದ ನೀನು ವಂದಿತನೆ. ನಂಜುಂಡ ಪಾಲಿಸು ನಿಜಮತಿಯ. ನೀನು ನಂಜುಂಡ, ಎಂಥ ಮಾತು ನೋಡಿ. ನಂಜ ಅಂದರೆ ವಿಷ, ವಿಷವನ್ನು ಉಂಡದ್ದು. ಯಾಕೆ ವಿಷವನ್ನು ಉಂಡದ್ದು? ಅದು ಸ್ನ್ಯಾಕ್ಸ್ ಅಲ್ಲ ಅಥವಾ ಫಳಾರ ಅಲ್ಲ. ಜಗತ್ತಿನ ರಕ್ಷಣೆಗಾಗಿ ವಿಷವನ್ನು ಪಾನ ಮಾಡಿ ಜಗತ್ತನ್ನು ರಕ್ಷಣೆ ಮಾಡಿದವರು. ನನ್ನ ಸಂಸಾರದಲ್ಲಿ ವಿಷ ಇದೆ, ನಾನು ಕಾಲಿಟ್ಟಲ್ಲೆಲ್ಲ ಮನಸ್ಸು ವಿಷವಾಗಿದೆ, ತಿನ್ನುವ ಅನ್ನ ಆಹಾರಗಳು ವಿಷವಾಗಿದೆ, ಏನೇನೋ ಬಂಧು ಬಳಗದಲ್ಲಿ ವಿಷವನ್ನು ಕಾರ್ತಾ ಇರ್ತಾರೆ, ನಾನಾ ಸಮಸ್ಯೆಗಳು ಎಲ್ಲರಿಗೂ ಇದ್ದಾವೆ ಅಲ್ವಾ. ಹಾಗಾದರೆ ಈ ವಿಷವನ್ನು, ಮನಸ್ಸಿನ ವಿಷವನ್ನು ನೀನು ದೂರ ಮಾಡಬೇಕು ಅಲ್ವಾ. ನಿನ್ನನ್ನು ನಾನು ನಂಜುಂಡ ಅಂತ ಕರಿತೇನೆ. ನಿನ್ನ ಡಿಪಾರ್ಟ್ಮೆಂಟ್ ಅದು ಮನಸ್ಸು. ಅಲ್ಲಿರುವ ವಿಷವನ್ನು ದೂರ ಮಾಡಿ ನೀನು ನನ್ನ ಮನಸ್ಸಿಗೆ ವಿಷಯನಾಗು. ಎಷ್ಟು ಚೆನ್ನಾಗಿದೆ ನೋಡಿ. ನಂಜುಂಡ, ನನ್ನ ಮನಸ್ಸಿನಲ್ಲಿರುವ ವಿಷವನ್ನು ಅಥವಾ ನನ್ನ ಬಗ್ಗೆ ಬೇರೆಯವರಿಗೆ ಕೆಟ್ಟ ಭಾವನೆ ಇದೆಯಲ್ಲ, ಅದು ವಿಷದಂತೆ, ಅದನ್ನು ದೂರ ಮಾಡುವಂಥ ಪಾಲಿಸು ನಿಜಮತಿಯ. ನನ್ನ ಮನಸ್ಸನ್ನು ನೀನು ಚೆನ್ನಾಗಿ ಪಾಲಿಸು. ಯಾಕೆಂದರೆ ದಾಸರು ಒಂದು ಕಡೆ ಅಂತಾರಲ್ಲ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನಯ ಪ್ರೇರಣೆಯಿಲ್ಲದೆ, ಧನುಜ ಮದ ಗಜ ಬೈರಿ ದಂಡ ಪ್ರಣಮವ ಮಾಳ್ಪೆ, ಮಣಿಸೋ ಈ ಶಿರವ ಸಜ್ಜನರ ಚರಣದಲ್ಲಿ, ಕೈಲಾಸವಾಸ ಗೌರೀಶ ಈಶ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ನೀನು ನನ್ನ ಮನಸ್ಸನ್ನು ಭಗವಂತನಲ್ಲಿ ಇಡುವಂತೆ ಅನುಗ್ರಹ ಮಾಡು ಅಂತ. ಹೀಗೆ ಕೇಳಿ ಆದಮೇಲೆ ನಮಗೆ ಕೇಳುವುದರಿಂದ ಏನು ಪ್ರಯೋಜನ ಅದನ್ನು ಹೇಳ್ತಾರೆ. ಶಿವಕಥೆಗಳ ಕೇಳಿ ಭವಬಂಧ ಹರಿವುದು, ಶಿವನ ಪ್ರಾರ್ಥನೆಯ ಮಾಡಿದರೆ ಮನದ ಇಷ್ಟವು ಬೇಕಾದವರಂಗಳ ಪರಮೇಶ್ವರ ಕರುಣಿಸುವ. ಶಿವನ ಕಥೆಗಳನ್ನು ಕೇಳಿದಾಗ, ಅವನ ಗಾಥೆಗಳನ್ನು ಹಾಡಿದಾಗ ಭವಬಂಧ ಪರಿಹರಿಯುವುದು. ನಮ್ಮ ಸಂಸಾರ ಬಂಧನ ಅದು ಬಿಡುಗಡೆ ಆಗತ್ತೆ. ಸಾಕು ಈ ಸಂಸಾರ ಅಂತ ಇರ್ತೇವೆ. ಆ ಬಂಧನ ಬಿಡಿಸಿಕೊಳ್ಳಲಿಕ್ಕೆ ಕಾಣೋದಿಲ್ಲ. ಅದು ಯಾವುದು ಬಂಧನ ಅಂದರೆ ಮೋಹದ ಪಾಶ. ದೇವರು ನನಗೆ ಎಲ್ಲ ಬೇಕು ಬೇಕು, ಎಲ್ಲ ಜಡ ಚೇತನಗಳ ಮೇಲೆ ಏನು ಮೋಹವನ್ನು ಹಾಕಿದಾನಲ್ಲ, ಆ ಮೋಹ ಕಡಿಮೆ ಆಗಬೇಕು. ಅದು ದೇವರ, ರುದ್ರದೇವರ ಅನುಗ್ರಹದಿಂದ ಆಗತ್ತೆ. ಶಿವನ ಪ್ರಾರ್ಥನೆಯ ಮಾಡಿದರೆ ಮನದ ಇಷ್ಟವು, ನಮ್ಮ ಮನಸ್ಸಿನಲ್ಲಿ ಏನೇನೋ ಇಷ್ಟಗಳು ಇರುತ್ತೆ. ಆ ಎಲ್ಲ ಇಷ್ಟವನ್ನು ರುದ್ರದೇವರು ಈಡೇರಿಸೋದಿಲ್ಲ. ಯಾವುದು ನನಗೆ ಯೋಗ್ಯವೋ, ಯಾವುದನ್ನು ಕೊಟ್ಟರೆ ಮಕ್ಕಳಿಗೆ ಹಾನಿ ಆಗಲ್ಲ, ಅದನ್ನು ಆಟ ಸಾಮಾನು ಅಂತ ಕೊಡಬೇಕಲ್ವಾ. ಎಲ್ಲ ಕೊಟ್ಟರೆ ಅದು ಬೆಂಕಿ ಕೇಳುತ್ತೆ, ಆಡ್ಕೊಂಬ ಅಂತ ಕೊಟ್ಟರೆ ಮೈಗೆ ಸುಟ್ಕೊಳ್ಳುತ್ತೆ. ಹಾಗೆ ಕೊಡೋದಿಲ್ಲ. ದೇವತೆಗಳು ನನಗೆ ಯಾವುದು ಡೈಜೆಸ್ಟ್ ಆಗುತ್ತೆ ಅದನ್ನು ಕೊಡ್ತಾರೆ. ಅದರ ಜೊತೆಯಲ್ಲಿ ಪುಣ್ಯವೂ ಇರಬೇಕು. ಸುಮ್ಮನೆ ನಾನು ಕೇಳಿದಾಕ್ಷಣ್ಯ ಕೊಡೋದಿಲ್ಲ. ಆದರೆ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನನಗೆ ಯಾವುದು ಚೆನ್ನಾಗಿ ಅರಗತ್ತೆ, ಯಾವುದನ್ನು ಅರಗಿಸಿಕೊಳ್ಳುವ ತಾಕತ್ತಿದೆ, ಪಡೆಯುವ ಅರ್ಹತೆ ಇದೆ, ಅದನ್ನು ಕೊಡ್ತಾರೆ. ಬೇಕಾದ ವರಂಗಳ ಪರಮೇಶ್ವರ ಕರುಣಿಸುವ. ಇಷ್ಟು ಹೇಳಿ ಇದನ್ನು ಕೇಳಿದವರಿಗೆ ಆಗುವ ಲಾಭ, ನಿನ್ನ ಮನಸ್ಸಿನ ಅಭಿಲಾಷೆಗಳೆಲ್ಲ ಈಡೇರತ್ತೆ. ಒಂದು ದಿವಸ ಗಿರಿರಾಜ ಬೋಲಗದಿ ಆನಂದದಿಂದಲಿ ಕುಳ್ಳಿರಲು, ಅಂದಿಗೆ ಕಿರುಗೆಜ್ಜೆ ಘಲಿರೆನ್ನುತ್ತಲಿ ಬಾಲೆ ಬಂದಾಳಗಲೇ ಪಾರ್ವತಿಯು. ಗಿರಿರಾಜ, ಗಿರಿಗಳಿಗೆ ರಾಜ ಹಿಮವಂತ, ಹಿಮವತ್ ಪರ್ವತಕ್ಕೆ ಅಭಿಮಾನಿಯಾದವನು ಗಿರಿರಾಜ. ಯಾಕೆಂದರೆ ಹಿಮವಂತನ ಗಿರಿಯ ಕುಮಾರಿ ಅಂತ ದಾಸರಂತಾರೆ. ಹಾಗಾಗಿ ಹಿಮವತ್ ಪರ್ವತದ ಆ ಅಭಿಮಾನಿ ದೇವತೆ ಗಿರಿರಾಜ. ಅವನು ಒಂದು ಓಲಗ ಅಂತಂದರೆ ಸಭೆಯಲ್ಲಿ ಕುಳಿತಿದ್ದಾಗ ಆನಂದದಿಂದ ಕೂತಿದ್ದ. ಅಲ್ಲಿಗೆ ಗೆಜ್ಜೆಯ ಶಬ್ದವನ್ನು ಮಾಡಿಕೊಂಡು ಅವನ ಮಗಳಾದ ಪಾರ್ವತಿ, ಪರ್ವತನ ಮಗಳಾದದ್ದರಿಂದ ಪಾರ್ವತಿ ಅಲ್ಲಿಗೆ ಬಂದಿದ್ದಾಳೆ. ಆವಣಿ ವಾಲೆಯು ಅಲಿಗಲಿಗಾಡುತ್ತ ಹೂವಿನ ಜಡೆ ನಲಿಯೂತಲಿ,
ಆಭರಣವು ಘಮ್ಮು ಗಲಿರೆನ್ನುತ್ತಲಿ ಬಾಲೆ ಬಂದಳಗಲೇ ಪಾರ್ವತಿಯು. ಆವಣಿ ವಾಲೆಯು. ಇಲ್ಲಿ ಆವಣಿ ಅನ್ನುವ ಕನ್ನಡದ ಪದವನ್ನು ನೋಡಿದಾಗ ಪ್ರಾಯ ಹೀಗನ್ನಿಸ್ತು ಆವಳಿ ಅಂತ. ನಾನು ಸ್ವಲ್ಪ ನೋಡಿದಾಗ ಆವಳಿ ಅಂದರೆ ಗುಂಪು ಅಂತ, ಆವಣಿ ಅಂತ ಇಲ್ಲ. ಆವನಿ ಅವನಿ ಆವನಿ ಅಂತ ಉಂಟು, ಆವಳಿ ಅಂತ ಪ್ರಾಯ ಇರಬೇಕು ಕಾಣುತ್ತೆ. ಅಂದರೆ ಗೊಂಚಲಾದ ವಾಲೆಯನ್ನು ಧಾರಣೆ ಮಾಡಿದ್ಲು. ಏಕೆಂದರೆ ಮುಂದೆ ಅಲಿಗಲಿಗಾಡುತ್ತಾ ಅದು ಅಲ್ಲಾಡ್ತಾ ಇತ್ತು. ಸುಂದರವಾದ ರೂಪ ಪಾರ್ವತಿದು. ಹೂವಿನ ಜಡೆ ನಲೆಯೂತಲಿ, ಹೂವಿನ ಜಡೆಯಿಂದ ಕುಣಿತಾ ಬರ್ತಾಳೆ. ಆಭರಣವು, ಅವಳು ಹಾಕಿಕೊಂಡ ಆಭರಣವು ಚೆನ್ನಾಗಿ ಶೋಭಿಸ್ತಾ ಇತ್ತು. ಬಂದಾಳಾಗಲೇ ಪಾರ್ವತಿಯು. ಬಂದ ಮಗಳ ಬಿಗಿದಪ್ಪಿ ಮುದ್ದಾಡುತ್ತ ಚಂದದಿ ತೊಡೆಯ ಮೇಲೆ ಇಟ್ಟು ಮುಂಗೂರೊಳನು ವಾಸರಿಸುತ್ತ ಮೋಹದಿ ಚಂದದಿ ಗಿರಿರಾಜ ನೀವು ಇದ್ದ. ಬಂದ ಮಗಳ ಬಿಗಿದಪ್ಪಿ, ಅವಳನ್ನು ಸಂತೋಷದಿಂದ ಅಪ್ಪಿ ಮುದ್ದಾಡಿ ಚಂದದಿ ತೊಡೆಯ ಮೇಲೆ, ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಮುಂಗುರುಳುಗಳು ಅಂದರೆ ಮುಂದೆ ಬಂದಿರುತ್ತಲ್ಲ ಅದನ್ನೆಲ್ಲ ಪಕ್ಕಕ್ಕೆ ಮಾಡಿ ಚಂದದಿಂದ ಗಿರಿರಾಜ ಕೂತಿದ್ದ. ಅದೇ ಸಮಯಕ್ಕೆ ನಾರದರು ಬಂದಿಯಾರಲ್ಲಿಗೆ. ಓಹೋ, ಇದೊಂದು ಶುಭ ಸೂಚನೆ. ಗಗನ ಮಾರ್ಗದಿ ವೀಣೆ ಸ್ವರಗೈಯುತ್ತ ಬಂದ ನರದ ನೋಲಗಕ್ಕೆ ಬಂದ ಮುನಿಗೆ ಷೋಡಶೋಪಚಾರವು ವಂದನೆಗಳು ಮಾಡುವರು. ಗಗನ ಮಾರ್ಗದಲ್ಲಿ ವೀಣೆಯನ್ನು ತಮ್ಮ ಕೈಯಲ್ಲಿರುವ ಮಹತಿ ಅಂತ ವೀಣೆ, ಅದನ್ನು ಗಾನವನ್ನು ಮಾಡ್ತಾ ಸ್ವರ ಶಬ್ದವನ್ನು ಮಾಡ್ತಾ ನಾರದರು ಅಲ್ಲಿಗೆ ಬಂದರು ಆ ಓಲಗಕ್ಕೆ. ಬಂದ ಮುನಿಗೆ, ಬಂದ ಕೂಡಲೇ ರಾಜ ಅವರಿಗೆ ತಕ್ಕ ಮರ್ಯಾದೆಯನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿದ. ಕೈ ಮುಗಿದು ನಿಂತಿದ್ದಾನೆ. ವಂದೇಸಿ ಕರೆಮುಗಿ ಯುತಲಿ ಗಿರಿರಾಜ ಇಂದು ಕೃತಾರ್ಥ ತಾನೆಂದ. ಪುತ್ರಿಯು ಅತಿಜಾಣೆ ಕಡುಚಲುವೆಯು ಮಕ್ಕಳೊಳಗೆ ಮಾಣಿಕ್ಯವು. ನಮಿಸಿ ತನ್ನ ಹಾರ್ದವನ್ನು ಹೇಳ್ದ. ನಾರದರೆ, ನಾನು ಹೀಗೆ ಹೇಳ್ತೇನೆ ಅಂತಲ್ಲ, ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು, ತಾವು ಬಂದದ್ದು. ನನ್ನ ಮಗಳಿದಾಳಲ್ಲ, ತುಂಬ ಬುದ್ಧಿವಂತಳು ಮತ್ತು ತುಂಬ ಸುಂದರಿ, ಒಳ್ಳೆ ಸೌಂದರ್ಯ ಇದೆ. ನಿಜವಾಗಲೂ ಮಕ್ಕಳಲ್ಲಿ ಮಾಣಿಕ್ಯ ಅಂತ ನನಗನ್ಸುತ್ತೆ. ನನ್ನ ಮಗಳು ಅಂತ ಮಾತ್ರ ಮೋಹದಿಂದ ಹೇಳ್ತಾ ಇಲ್ಲ, ಯೋಗ್ಯತೆಯೂ ತುಂಬ ದೊಡ್ಡದವಳದು. ನೀವು ಬಂದಿದ್ದು ನನ್ನ ಭಾಗ್ಯ. ಯಾಕೆ, ನನ್ನ ಸಮಸ್ಯೆಗೆ ಪರಿಹಾರವನ್ನು ನೀವು ಹೇಳ್ತೀರಿ, ಇದೇ ದೊಡ್ಡ ಭಾಗ್ಯ ಅಲ್ವಾ. ಮನಸ್ಸಿನ ಸಮಸ್ಯೆಯನ್ನು ದೂರ ಮಾಡುವಂತಹ ವ್ಯಕ್ತಿ ಬಂದಾಗ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಪ್ರಾಯ ಮನಸ್ಸು ತುಂಬ ಕದಡಿದಾಗ, ಹಾಳಾದಾಗ ದೇವರ ಆರಾಧನೆಯನ್ನು ಮಾಡಿದರೆ ದೇವರು ಪರಿಹಾರಕ್ಕಾಗಿ ದೊಡ್ಡವರನ್ನು ಕೊಟ್ಟು ಕಳಿಸ್ತಾನಂತೆ. ದೊಡ್ಡವರು ಬಂದಿದ್ದಾರೆ, ಅವ್ರು ನಮಗೆ ಸೊಲ್ಯೂಷನ್ ಹೇಳಿದ್ದಾರೆ ಅಂದರೆ ನಾವು ಮಾಡಿದ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಅಂತ. ಇದನ್ನು ನಮ್ಮ ಮುಚಕುಂದ ಮಹಾರಾಜ ಕೃಷ್ಣನ ಮುಂದೆ ನಿವೇದಿಸ್ತಾನೆ. ಭವಾಪ ವರ್ಗೋ ಭ್ರಮತೋ ಯದಾ ಭವೇ ಜನಸ್ಯ ತರ್ಹಿ ಅಚ್ಯುತ ಸತ್ಸಮಾಗಮ. ಸಂಸಾರವನ್ನು ದಾಟುವ, ಸಂಸಾರದ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವ ಕಾಲ ಸಮೀಪಿಸಿದಾಗ ಸಜ್ಜನರ ಸಹವಾಸ ಆಗತ್ತೆ ಅಂತ. ಅದರಲ್ಲೂ ನಾರದರಂಥವರು ಬಂದಾಗ ಬಹಳ ದೊಡ್ಡ ಭಾಗ್ಯವೇ ಅದು. ಯಾಕೆಂದರೆ ಇದೇ ಪುರಂದರದಾಸರು ಅನುಭವಿಸಿ ಹಾಡ್ತಾರೆ. ವ್ಯಾಸರಾಜರ ಭೇಟಿಯಾದಾಗ ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನು ಮಾಯಾದ ಸಂಸಾರ ಮಮಕಾರ ಹಿಂಗೇತು ಇನ್ನೇನು ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನು ಎನ್ನ ವಂಶಗಳೆಲ್ಲ ಉದ್ಧಾರವಾದವು ಇನ್ನೇನು ಚಿನ್ಮಯ ಪುರಂದರ ವಿಠ್ಠಲ ದೊರಕಿದ ಇನ್ನೇನು. ಇದು ದಾಸರು ತೆಗೆದ ಉದ್ಗಾರ. ಹೀಗಾಗಿ ನಾರದರು ಬಂದಾಗ ಆ ನಾರದರೇ ಪುರಂದರದಾಸರು. ಅದಕ್ಕೆ ಇವನು ಉದ್ಗಾರವನ್ನು ತೆಗೆದ. ನನಗೆ ಏನಾಗಿದೆ ಅಂದರೆ ಇವಳಿಗೆ ನನಗೆ ವರ ಬೇಕು, ಮದುವೆ ಮಾಡಬೇಕಾಗಿದೆ, ತಕ್ಕ ವರ ಬೇಕು.
ತಕ್ಕ ವರವ ಕಾಣೆ ಸುರನರಾದಿಗಳಲ್ಲಿ ಪುತ್ರಿಗೆ ವರನ್ಯಾರೆಂದ. ಮುನ್ನಿವಳ ಹೋಲುವ ಸತಿಯರನ ಕಾಣೆ ನನ್ನ ಮಗಳ ಚೆಲುವಿಕೆಯ. ತಕ್ಕ ವರನ ಕಾಣಿಸ್ತಾ ಇಲ್ಲ ಎಲ್ಲಿ ನೋಡಿದ್ರು. ಸುರನರಾದಿಗಳಲ್ಲಿ, ದೇವತೆಗಳಲ್ಲಿ, ಮನುಷ್ಯರಲ್ಲಿ ನನ್ನ ಪುತ್ರಿಗೆ ವರನಾಗುವ ಅರ್ಹತೆ ಇರೋನೇ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಯಾರು ವರ ಆಗ್ಬೋದು? ಮುನ್ನಿವಳ, ಇವಳ ಮುಂದೆ, ಮುನ್ನಿವಳ ಅಂದರೆ ಇವಳ ಮುಂದೆ ಹೋಲುವ ಸತಿಯರ ನಾ ಕಾಣೆ. ಯಾವ ಹೆಣ್ಣು ಮಕ್ಕಳನ್ನು ನಾನು ನೋಡಲಿಕ್ಕೆ ಆಗಿಲ್ಲ. ಅಂದರೆ ಇವಳಷ್ಟು ಘನ ಗಂಭೀರ ಯೋಗ್ಯತೆ, ತುಂಬ ಅದ್ಭುತವಾದ ಯೋಗ್ಯತೆ, ನನ್ನ ಮಗಳ ಚೆಲುವಿಕೆಯ, ಅವಳ ಸೌಂದರ್ಯದ ಮುಂದೆ ಯಾರೂ ಇಲ್ಲ. ಅದಕ್ಕೆ ಒಳ್ಳೆ ಅಳಿಯ ಬೇಕು. ಕನ್ನಿಕೆಯಾರಿಗೆ ಕೊಡಲೆಂದೆನುತ್ತಲಿ ಬಣ್ಣಿಸಿದನು ಗಿರಿರಾಜ. ಹಿಂದೆ ದಕ್ಷಗೆ ಮಗಳಾಗಿ ಜನಿಸಿ ಪತಿನಿಂದವ ಕಿವಿಯಲ್ಲಿ ಕೇಳಿ. ಕನ್ನಿಕೆಯನ್ನು ಯಾರಿಗೆ ಕೊಡಬೇಕು ಬಣ್ಣಿಸಿದನು ಗಿರಿರಾಜ. ಗಿರಿರಾಜ ತನ್ನ ಮಗಳ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡಿ, ಇವಳು ಸಾಮಾನ್ಯನಲ್ಲ, ಹಿಂದೆ ದಕ್ಷನ ಮಗಳಾಗಿ ಜನಿಸಿದ್ಲು, ಆದರೆ ಪತಿಯ ನಿಂದೆಯನ್ನು ದಕ್ಷ ಪ್ರಜಾಪತಿ ಮಾಡಿದಾಗ ಅದನ್ನು ಕೇಳೋದು ತಪ್ಪು ಅಂತ ಅವಳು ತನ್ನ ದೇಹವನ್ನೇ ಸುಟ್ಟಿಕೊಂಡ್ಳು. ಅಂತಹ ಪಾತಿವ್ರತ್ಯ ಇವಳದು. ಅದನ್ನೇ ಮುಂದೆ ಪದ್ಯದಲ್ಲಿ ಹೇಳ್ತಾರೆ. ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನ ಅರಮನೆಗೆ. ಎಷ್ಟು ಜನ್ಮದ ತಪಸ್ಸಿನ ಫಲದಿಂದ ಪಾರ್ವತಿ ಮಗಳಾಗಿ ನಿನಗೆ. ನಾರದರು ಹೇಳಿದರು, ಇವರು ನಿನ್ನ ಮಗಳು ಅಂತ ನೀನು ತಿಳಿದಿದಿ, ಸಾಮಾನ್ಯ ಅಲ್ಲ. ಹಿಂದೆ ದಕ್ಷನ ಮಗಳಾಗಿ ಹುಟ್ಟಿದ ಇವಳು ಅನೇಕ ಜನ್ಮದ ಪುಣ್ಯವೋ ತಪಸ್ಸೋ ಗೊತ್ತಿಲ್ಲ, ನಿನ್ನ ಮಗಳಾಗಿ ಇವಳು ಹುಟ್ಟ್ಯಾಳೆ. ಇವಳು ಸಾಮಾನ್ಯಲಲ್ಲ. ಇವಳನ್ನು ನೀನು ಯಾರ್ಯಾರಿಗೂ ಕೊಡಲಿಕ್ಕೂ ಬರೋದಿಲ್ಲ. ಇವಳ ನಿಯತ ಪತಿ ಅಂದರೆ ರುದ್ರದೇವರೇ, ಅವರಿಗೇ ಕೊಟ್ಟು ಮದುವೆ ಮಾಡಬೇಕು. ಅದನ್ನೇ ಮುಂದಿನ ಪದ್ಯದಲ್ಲಿ ಅಂತಾರೆ. ಭೂತೇಶ ಶಿವ ಬಂದು ಅಳಿಯನಾಗುವ ಪುಣ್ಯ ರಾಶಿ ನಿನಗೆ ಸರಿಯುಂಟೆ. ಸಕಲ ಲೋಕೇಶನೇ ಅಳಿಯನಾಗುವನು ಸಕಲ ಲೋಕದ ತಾಯಿ ಮಗಳು. ಭೂತೇಶ, ಎಲ್ಲ ಭೂತಗಳಿಗೆ ಈಶನಾದ ಶಿವ ನಿನ್ನ ಬಂಧು, ನಿನ್ನ ಅಳಿಯನಾಗ್ತಾನೆ, ಅಳಿಯನಾಗುವ. ಇಲ್ಲಿ ಭೂತೇಶ ಅನ್ನೋದಕ್ಕೆ ಭೂತ ಪ್ರೇತ ಇವುಗಳಿಗೆ ಈಶ ಅಂತಾನು, ಪಂಚಭೂತಗಳಿಗೆ ಒಡೆಯನೂ ಹೌದು. ಯಾಕೆಂದರೆ ರುದ್ರದೇವರ ಓನರ್ಶಿಪ್ ಬಹಳ ದೊಡ್ಡದು. ಮತ್ತು ಶಿವಬಂಧು. ಏನು ಶಿವಬಂಧು? ಶಿವ ಅಂದರೆ ಮಂಗಲಕರವಾದ ಪದಾರ್ಥಗಳಿಗೆ ಇವನು ಬಂಧು. ನೋಡಲಿಕ್ಕೆ ಅವರು ಒಂಥರ ಇದ್ದಾರೆ ರುದ್ರದೇವರು. ಆದರೆ ಶಿವವನ್ನು ಶಿವ 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 ಅಂಥೇಳಿ ನಾರಾಯಣ ಪಂಡಿತಾಚಾರ್ಯರು ಶಿವಸ್ತುತಿಯಲ್ಲಿ ಅದ್ಭುತವಾಗಿ ಚಿಂತನೆಯನ್ನು ಮಾಡ್ತಾರೆ. ಕನಕದಾಸರು ಒಂದು ಕೃತಿಯಲ್ಲಿ ಅಂತಾರೆ, ಶಿವ 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 ಎನ್ನಿರೋ. ಶಿವ ಅಂದರೆ ನಿಮಗೆ ಮಂಗಲ ಉಂಟಾಗತ್ತೆ ಅಂತ. ಪುಣ್ಯರಾಶಿ ನಿನಗೆ ಸರಿಯುಂಟೆ. ಎಂಥ ಪುಣ್ಯವೋ! ಭವನ ಹೆಂಡತಿಯಾದ ಭವಾನಿಯೇ ನಿನ್ನ ಮನೆಯಲ್ಲಿ ಹುಟ್ಟ್ಯಾಳೆ. ಸಕಲ ಲೋಕೇಶನೇ ಅಳಿಯನಾಗುವನು. ಲೋಕೇಶ ಅವನು. ಈಶಾನ್ಯ ದಿಕ್ಕಿಗೆ ನಿಯಾಮಕರು ರುದ್ರದೇವರು, ಅವರು ನಿನ್ನ ಅಳಿಯ. ಸಕಲ ಲೋಕದ ತಾಯಿ ಅವಳು, ಎಲ್ಲರಿಗೂ ಅನ್ನವನ್ನು ಹಾಕುವಳು ನಿನ್ನ ಮಗಳು. ಎಂಥ ಭಾಗ್ಯ ನಿಂದು ಅಂತ ಕೊಂಡಾಡಿದರು. ಪ್ರಕಟಿಸುವರೆ ನಿನ್ನ ಭಾಗ್ಯದ ಪುಣ್ಯವ ಸುಕೃತವನೇನ ಬಣ್ಣಿಸುವೆ. ಇಂತೆಂದು ರಾಯದ ಕೊಂಡಾಡಿ ನಾರದ ಇಂದ್ರಲೋಕಕ್ಕೆ ಮುನಿ ಹೋದ. ನಿನ್ನ ಪುಣ್ಯವನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಇದೆ? ಇದು ಯಾರೂ ಬಣ್ಣಿಸಲಾಗೋದಿಲ್ಲ. ಬಹಳ ಪುಣ್ಯವಂತ ಅಂಥೇಳಿ ಕೊಂಡಾಡಿ ಅವರು ತಮ್ಮ ಪಾಡಿಗೆ ತಾವು ನಾರದರು ಸ್ವರ್ಗಕ್ಕೆ ಹೋಗಿಬಿಟ್ರು. ಇವನಿಗೆ ಆಶ್ಚರ್ಯ ಆಯಿತು. ಇಷ್ಟು ದಿನ ಕೇವಲ ತನ್ನ ಮಗಳು ಅಂದ್ಕೊಂಡಿದ್ದ, ಸಾಕ್ಷಾತ್ ರುದ್ರನ ಹೆಂಡತಿಯಾದಂತಹ ಭವಾನಿ ಆ ಸತೀದೇವಿಯ ನನ್ನ ಮನೆಯಲ್ಲಿ ಅವತಾರ ಮಾಡ್ಯಾಳೆ. ಎಂಥ ಭಾಗ್ಯ! ಇಂದು ಮೌಳಿಯ ಮನದಲ್ಲಿ ಧ್ಯಾನಿಸುತ್ತ ಚಂದದಿ ಗಿರಿರಾಜನು ಇದ್ದ. ಕೇಳುತ್ತ ಪಾರ್ವತಿ ಬಹಳ ಸಂತೋಷದಿ ತಾಯಿ ತಂದೆಗೆ ಅಭಿನಮಿಸಿ. ಇಂದು ಮೌಳಿ ಚಂದ್ರಶೇಖರ. ಇಂದು ಅಂದರೆ ಚಂದ್ರ, ಅವನ ಮೌಳಿಯಲ್ಲಿ ಇಟ್ಟುಕೊಂಡದ್ದರಿಂದ ಚಂದ್ರಮೌಳೀಶ್ವರ ಅಂತ ಕೇಳಿದೆವಲ್ಲ.
ಚಂದ್ರನನ್ನು ತಲೆಯ ಮೇಲೆ ಇಟ್ಟುಕೊಂಡಂತಹ ರುದ್ರದೇವರನ್ನು ಮನದಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ ಮಾವನಾದ ಗಿರಿರಾಜ. ಕೇಳುತ್ತಾ ಪಾರ್ವತಿ ಬಹಳ ಸಂತೋಷದಿ ಈ ವಾರ್ತೆಯನ್ನು ಕೇಳಿದಾಗ ತಂದೆ ತಾಯಿಗೆ ಪಾರ್ವತಿ ನಮಿಸಿದಾಳೆ. ನಮಿಸಿ ಹೇಳಲು, ಸೋಮಶೇಖರನನ್ನು ತಪದಿಂದ ಒಲಿಸುವೆ, ಬೇಗ ಎನ್ನನು ಕೊಳುಹೆಂದು, ತುಪ್ಪ ಅನ್ನವನುಂಡು ಪಟ್ಟೆ ಮಂಚದಲ್ಲಿರುವ ಚಿಕ್ಕವಳಿಗೆ ತಪಸ್ಸುಂಟೆ. ನಾನು ಸೋಮಶೇಖರನ್ನು ಒಲಿಸಿಕೊಳ್ಳಬೇಕು, ತಪಸ್ಸು ಮಾಡಿ ಬೇಗ ನನ್ನನ್ನು ಕಳಿಸ್ರಿ, ಅರಣ್ಯಕ್ಕೆ ನಾನು ಹೋಗಿ ಬರ್ತೇನೆ. ಆಗ ಅವರೆಲ್ಲ ಅಂದರು, ಇನ್ನೂ ಉಪ್ಪು ತುಪ್ಪ ಅನ್ನವನ್ನು ನಾವು ಕಲಿಸಿ ನಿನ್ನ ಬಾಯಲ್ಲಿ ಇಡುವ ವಯಸ್ಸು ನಿಂದು. ನೀನು ಕೆಳಗೆ ಕೂತಲ್ಲ, ಮಂಚದ ಮೇಲೆ ಕೂತು ಊಟ ಮಾಡುವಂಥ ಪುಟ್ಟ ವಯಸ್ಸು, ಅಂಥ ನಿನಗೆ ಎಲ್ಲಿ ತಪಸ್ಸು, ಹಾಗೆಲ್ಲ ಬೇಡಮ್ಮ ಅಂದರು. ಬಾಲೆ ನಿನ್ನನ್ನು ಬಿಟ್ಟು ಇರುವುದು ನಾವೇ, ಹಂಗೆ ಅರಣ್ಯದಲ್ಲಿ ಹೇಗಿರುವೆ, ನಿರ್ಮಲ ಮನದಲ್ಲಿ ಭಜಿಸಿದಲ್ಲದೆ ಶಿವ, ಸುಮ್ಮನೆ ನಮಗೆ ಒಲಿಯುವನೆ. ಬಾಲೆ ನೀನು ಹೋಗಿಬಿಟ್ರೆ ನಾವು ನಿನ್ನನ್ನು ಬಿಟ್ಟಿರೋದು ಹೇಗೆ? ಚಿಕ್ಕವಳಲ್ವ ನೀನು, ಮಕ್ಕಳನ್ನು ಬಿಟ್ಟಿರೋದು ತಂದೆ ತಾಯಿಗಳಿಗೆ ಕಷ್ಟ. ಎಲ್ಲೋ ರೆಸಿಡೆನ್ಷಿಯಲ್ ಸ್ಕೂಲು ಅಂದರೆ ಓಕೆ, ಆದರೆ ಅರಣ್ಯಕ್ಕೆ ಹೋಗ್ತಾ ಇದ್ದಿ, ಅಲ್ಲಿ ಹೇಗಿರ್ತಿ, ಹಾಗೆ ಅರಣ್ಯದಲ್ಲಿ ಹೇಗಿರುವೆ, ನಿರ್ಮಲ ಮನದಲ್ಲಿ ಭಜಿಸಿದಲ್ಲದೆ ಶಿವ. ಅಲ್ಲ, ಮನಸ್ಸು ಶುದ್ಧವಾಗಿ ಇದ್ದಾಗ ಅಲ್ಲಿ ಭಜನೆ ಮಾಡಿದರೆ ಸಿಗೋದಿಲ್ವಾ? ನಮಗೆ ಒಲಿತಾನಲ್ಲ, ಯಾಕೆ ಮನೆಯಲ್ಲಿ ಇದ್ದೆ ಯಾಕೆ ಭಜನೆ ಮಾಡಬಾರ್ದು? ನಿಮ್ಮ ಅನುಜ್ಞೆಯ ಮೇಲೆ ತಪಸ್ಸನ್ನು ಮಾಡುವೆ, ಸೋಮಶೇಖರನ ಮೆಚ್ಚಿಸುವೆ, ಭಾವಭಕ್ತಿಯಿಂದ ಭಜಿಸಿದಲ್ಲದೆ ಶಿವ, ಪ್ರೇಮದಿ ನಮಗೆ ಒಲಿಯುವನೆ. ನಿಮ್ಮ ಅನುಜ್ಞೆಯ ಮೇಲೆ ತಪಸ್ಸನ್ನು ಮಾಡ್ತೇನೆ ನಾನು, ಯಾಕೆಂದರೆ ಹಿರಿಯರ ಆಜ್ಞೆಯನ್ನು ಕೇಳಬೇಕಾದದ್ದು ಕರ್ತವ್ಯ. ಇದನ್ನು ಲೋಕದೃಷ್ಟಿಯಿಂದ ತೋರಿಸಿದ್ದು. ಯದ್ಯಪಿ ಪಾರ್ವತಿಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ತಂದೆ ತಾಯಿಗಳಕ್ಕಿಂತ ಬಹಳ ಎತ್ತರದಲ್ಲಿರುವ ದೇವತೆ ಅವಳು. ಆದರೂ ಹಿರಿಯರ ಆಜ್ಞೆಯನ್ನು ತೆಗೆದುಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮಗೆಲ್ಲ ಕೊಟ್ಟಂತಹ ಒಂದು ಪಾಠ. ಸೋಮಶೇಖರನ ಮೆಚ್ಚಿಸುವೆ, ನಾನು ಆ ಸೋಮಶೇಖರನ್ನ ಮೆಚ್ಚಿಸ್ತೇನೆ, ರುದ್ರದೇವರನ್ನು. ಭಾವಭಕ್ತಿಯಿಂದ ಭಜಿಸಿದಲ್ಲದೆ, ಭಕ್ತಿಭಾವಗಳಿಂದ, ದೇವರಲ್ಲಿ ಭಕ್ತಿ ಇಲ್ಲದೆ ಪ್ರೀತಿ ಇಲ್ಲದೆ ಏನೋ ಒಂದು ಜೋರಾಗಿ ಭಜನೆಯನ್ನು ಮಾಡೋದು, 10 ಜನ ನೋಡೋದು ಇಷ್ಟೇ ಆಗಬಾರ್ದು. ಅದರ ಹಿನ್ನೆಲೆ ಭಕ್ತಿ ಇರಬೇಕು. ಶಿವ ಪ್ರೇಮದಿ ನಮಗೆ ಒಲಿಯುವನೆ. ಅವನು ಪ್ರೇಮದಿಂದ ಮಾತ್ರ ಒಲಿತಾನೆ, ಅಥವಾ ಕ್ವಶ್ಚನ್ ಮಾರ್ಕು, ಪ್ರೇಮ ಇಲ್ಲದೇ ಇದ್ದರೆ ಒಲಿಯುವನೇ, ಪ್ರೇಮದಿ ನಮಗೆ ಒಲಿಯುವನು. ಆದ್ದರಿಂದ ನೀವು ಆಜ್ಞೆ ಕೊಡಿ, ನಾನು ಏಕಾಂತದಲ್ಲಿ ಅವನನ್ನು ಧ್ಯಾನ ಮಾಡಬೇಕು. ಈಗ ನಿಮ್ಮನುಜ್ಞೆಯ ಮೇಲೆ ತಪಸ್ಸನ್ನು ಮಾಡಿ ನಾಗಭೂಷಣನ ಮೆಚ್ಚಿಸುವೆ, ಮಗಳ ಮಾತನು ಕೇಳಿ ತಲೆದೂಗಿ ಗಿರಿರಾಜ, ನರರೂಪಿನ ನಾರಿ ಎಲ್ಲವೂ. ಈಗ ನಿಮ್ಮ ಅನುಜ್ಞೆಯನ್ನೇ ನಾನು ಕೇಳ್ತಾ ಇದ್ದೇನೆ. ನಾನು ನಾಗಭೂಷಣನನ್ನು, ಚಂದ್ರಶೇಖರನನ್ನು ಮೆಚ್ಚಿಸಲೇಬೇಕು. ಮಗಳ ಮಾತು ಕೇಳಿ ತಲೆದೂಗಿ ಬಿಟ್ಟ ಗಿರಿರಾಜ. ನೀನು ನರರೂಪದಲ್ಲಿರುವ ದೇವತೆ, ನೀನು ನಾರಿಯಲ್ಲ, ಯಾವುದೋ ದೇವತೆ. ಆಯ್ತಮ್ಮ, ಅವರು ಹೇಳಿದ ಮೇಲೆ ನಿನ್ನ ಯೋಗ್ಯತೆಯೇ ಆಗಿದ್ದಾಗ ನಾವ್ಯಾಕೆ ಅಡ್ಡಿ ಮಾಡುವ? ಹರನ ಶರೀರದ ಅರ್ಧಾಂಗಿ ಇವಳೆಂದು ಮಗಳ ತಪಕ್ಕೆ ಕಳುಹಿದನು, ಮಗಳಿಗೆ ಅಂಗ ರಕ್ಷೆ ಪರಿವಾರ ಭುವನದ ಸುತ್ತಲೂ ನಿಲ್ಲಿಸಿದನು. ಅವಶ್ಯ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿ, ಅವಳ ರಕ್ಷಣೆ ಆಗಬೇಕಲ್ಲ ಅರಣ್ಯದಲ್ಲಿ, ಅದಕ್ಕೆ ಅಂಗರಕ್ಷಕರನ್ನು ವನದ ಸುತ್ತಲೂ ವ್ಯವಸ್ಥೆಯನ್ನು ಮಾಡಿದ್ದಂತೆ. ಇವಳೇ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡುವ ದೇವತೆ, ಆದರೂ ಲೋಕದೃಷ್ಟಿಯಿಂದ ಮೋಹ ಇರುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಕಥೆಯಲ್ಲಿ ದೃಷ್ಟಾಂತ. ಇದು ಮಗಳ ರಕ್ಷಣೆಗಾಗಿ ಎಲ್ಲರನ್ನ ವ್ಯವಸ್ಥೆ ಮಾಡಿದ್ದಾನೆ ಅಂತ ಈ ಮೊದಲ ಸಂಚಿಕೆಯಲ್ಲಿ ಇಷ್ಟಕ್ಕೆ ನಾವು ನಿಲ್ಲಿಸುವ. ಮುಂದಿನ ಭಾಗದಲ್ಲಿ ಪಾರ್ವತಿಯ ತಪಸ್ಸು ಹೇಗೆ ನಡೀತು ಅನ್ನೋದನ್ನು ಕಾಣುವ. ಈ ಒಂದು ಸೇವೆಯನ್ನು ನಿಮ್ಮ ಮನೆಯ ಬಾಗಿಲಿನವರೆಗೂ ಶಿವಪಾರ್ವತಿಯರು ಬಂದು ನಮ್ಮ ಮನಸ್ಸನ್ನು ಮಾತನ್ನು ಚೆನ್ನಾಗಿ ಇಡುವಂತೆ ಜ್ಞಾನಗಮ್ಯದ ಮುಖಾಂತರ ಮಾಡಿದವರು ಸೇವಾಕರ್ತರು ಅರುಣ್ ಪಾಂಡುರಂಗಿ, ಶ್ರೀಮತಿ ನಿರುಪಮಾ ಹಾಗೂ ಚಂದನ. ವಿಶೇಷವಾಗಿ ಮಹರುದ್ರದೇವರ ಅಂತರ್ಯಾಮಿಯಾದ ನರಸಿಂಹದೇವರು ಇವರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ.